ಅಂಡ್ 2 ನ್ಯೂ ಬಿಗಿನಿಂಗ್ಸ್ ಕಾರ್ಡ್ ಬಂದಿದೆ. ಅಂಡ್ ಅವರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರ ಫೀಲಿಂಗ್ಸ್ ಹೇಗಿದೆ ಈಗ ಅಂತಂದ್ರೆ, ಯಾಕೆ ಈ ತರ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಮಾಧಾನ ಇಲ್ಲ. ಈಗ ನೀವು ಪಾಸ್ಟ್ ಅಲ್ಲಿ ಏನೇನೆಲ್ಲ ಯೋಚನೆ ಮಾಡಿದ್ರಿ ನಿಮ್ ಪರ್ಸನ್ ನ ಬಿಟ್ಕೊಟ್ಟಾಗ, ಈಗ ಥರ್ಡ್ ಪಾರ್ಟಿ ಸೇಮ್ ಥಿಂಗ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಚೀಟ್ ಮಾಡಿದ್ದಾರೆ. ಈಗ ನಿಮ್ ಪರ್ಸನ್ಗೆ ಥರ್ಡ್ ಪಾರ್ಟಿ ಚೀಟ್ ಮಾಡಿದ್ದಾರೆ. ಬಟ್ ಈಗ ಥರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಮತ್ತೆ ರಿಯೂನಿಯನ್ ಆಯ್ತು, ಸಪೋಸ್ ನಾವಿಬ್ರು ಒಂದಾದ್ವಿ ಅಂತಂದ್ರೆ ಈ ಪ್ರೀತಿ ಮುಂಚಿನ ತರ ಇರುತ್ತಾ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ಬಿಗ್ ಎಂಡ್ ಅನ್ನೋದು ಬಂದಿದೆ. ಥರ್ಡ್ ಪಾರ್ಟಿ ಅಥವಾ ನಿಮ್ ಪರ್ಸನ್ ರಿಲೇಶನ್ಶಿಪ್ ಎಂಡ್ ಆಗ್ಬೋದು. ಇನ್ನು ನ್ಯೂ ಬಿಗಿನಿಂಗ್ ಎರಡಿದೆ. ಸಪೋಸ್ ನ್ಯೂ ಬಿಗಿನಿಂಗ್ ಆದ್ರೂನು ರಿಯೂನಿಯನ್ ಬಂದಿಲ್ಲ, ನ್ಯೂ ಬಿಗಿನಿಂಗ್ ಬಂದಿದೆ. ನ್ಯೂ ಬಿಗಿನಿಂಗ್ ಬಂದ್ರು ಅವರಿಗೆ ಒಂದು ಡೌಟ್ ಇದೆ, ಈ ಪ್ರೀತಿ ಮುಂಚೆ ತರ ಇರುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಇದೆ. ಬಟ್ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಏನು ನನ್ನ ವ್ಯೂವರ್ಸ್ ಅವರ ಪರ್ಸನ್ ಮೇಲೆ? ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಏನು ನನ್ನ ವ್ಯೂವರ್ಸ್ ಅವರ ಪರ್ಸನ್ ಮೇಲೆ? ಥರ್ಡ್ ಪಾರ್ಟಿ ಈಗ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ ಅಂಡ್ ಸ್ಟಕ್ ಆಗಿದ್ದಾರೆ. ಫಿಸಿಕಲ್ ಅಟ್ರಾಕ್ಷನ್ಗೆ ಸ್ಟಕ್ ಆಗಿದ್ದಾರೆ. ಅಂಡ್ ಈಗ ನಿಮ್ ಪರ್ಸನ್ ಏನಾದ್ರೂ ಅವ್ರಿಗೆ ಸಿಕ್ಕಿದ್ರು ಅಂತ ಅಂದ್ರೆ, ಥರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಮದ್ವೆ ಆಗ್ಬಿಡೋಣ, ಸಾರಿ ಮದ್ವೆ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ. ಅವ್ರನ್ನವರು ಬೈಕೊಳ್ತಾ ಇದ್ದಾರೆ. ಬಿಕಾಸ್ ಅವ್ರೇ ಇಲ್ಲಿ ಮೋಸ ಮಾಡಿರೋದು ನಿಮ್ ಪರ್ಸನ್ಗೆ. ಎಲ್ಲ ಅವ್ರದೇ ಬರ್ತಾ ಇದೆ. ಸ್ಟಕ್ ಆಗ್ಬಿಟ್ಟಿದ್ದಾರೆ. ನಿಮ್ ಪರ್ಸನ್ ಇದಕ್ಕೆ ಸ್ಟಕ್ ಆಗಿದ್ದಾರೆ. ಈಗ ನಿಮ್ ಪರ್ಸನ್ ಕಣ್ಣಿಗೆ ಥರ್ಡ್ ಪಾರ್ಟಿ ಹೇಗ್ ಕಾಣ್ತಾ ಇದ್ದಾರೆ ಅಂತಂದ್ರೆ, ಇದು ಆ ಕ್ವಶನ್ ಇಲ್ಲ ಇದು. ಬಟ್ ಇಲ್ಲಿ ಅವರು ಸೆಲ್ಫ್ ಗ್ರೋತ್ ಅವ್ರು ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಅನ್ನೋದು ಅವ್ರಿಗೆ ಕಾಣ್ತಾ ಇದೆ.